ವಿಡಿಯೋ ನೋಡ್ತಿರೋ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂದರೆ ಕಾಟನ್ನ ಒಂದು ಇಂಪಾರ್ಟೆಂಟ್ ಆದ ಒಂದು ಫ್ಯಾಕ್ಟರ್ ಅಂತ ತಿಳ್ಕೊಳ್ಳೋಣ. ಕಾಟನ್ನಲ್ಲಿ ಏನು ಹೂವುಗಳು ಅದರ ಒಂದು ಫ್ಲವರು ಏನು ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು. ಮೊದಲನೇದಾಗಿ ಸ್ಕ್ವೇರ್ ಫಾರ್ಮೇಷನ್ ಆಗಿ ಈ ರೀತಿ ಸ್ಕ್ವೇರ್ ಫಾರ್ಮೇಷನ್ ಆಗಿ ಅದಾದ ತಕ್ಷಣ ಈ ಹೂವು ಈ ರೀತಿ ಒಂದು ಫಾರ್ಮೇಷನ್ ಆಗುತ್ತೆ. ಏನು ಕ್ರೀಮ್ ಎಲ್ಲೋ ಅಥವಾ ಒಂದು ವೈಟ್ನ ಒಂದು ಕಲರಾಗಿ ಈ ಹೂವು ಫಾರ್ಮೇಷನ್ ಆಗುತ್ತೆ. ಆ ಒಂದು ವೈಟಿಂದ ಹೂವು ಯಾವ ಕಲರಾಗಿ ಫಾರ್ಮೇಷನ್ ಆಗುತ್ತಪ್ಪ ಅಂದರೆ ಪಿಂಕ್ ಕಲರಾಗಿ ಫಾರ್ಮೇಷನ್ ಆಗುತ್ತೆ. ಪಿಂಕ್ ಕಲರಾಗಿ ಫಾರ್ಮೇಷನ್ ಆದ ತಕ್ಷಣ ಅದು ಒಂದು ಫ್ಲವರ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಆ ಒಂದು ಏನು ಫ್ಲವರ್ ಇದೆ ಆ ಫ್ಲವರ್ನ ಒಂದು ಪಾಲಿನೇಷನ್ ಆಗಿದೆ ಅಂತಕ್ಕಂಥದ್ದನ್ನ ಒಂದು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಆದ ತಕ್ಷಣ ಒಂದು ಏನು ಯಾವ ಕಲರ್ ಪಿಂಕ್ ಕಲರ್ ಆದ ತಕ್ಷಣ ಆ ಒಂದು ಫ್ಲವರು ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ನೀವು ನೋಡ್ತಿರ್ಬೋದು ರೆಡ್ ಕಲರ್ ಇಲ್ಲಿದೆ. ಅದೇ ರೀತಿಯಾಗಿ ರೆಡ್ ಕಲರ್ ಕೂಡ ಇಲ್ಲಿ ಕೂಡ ಭಾಳಷ್ಟು ಗಿಡಗಳಿಗಿವೆ. ಈ ರೆಡ್ ಕಲರ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಫರ್ಟಿಲೈಸೇಷನ್ ಆಗಿದೆ ಅಂತಕ್ಕಂಥದ್ದು ಒಂದು ಇಂಡಿಕೇಟ್ ಮಾಡುತ್ತೆ. ಆಫ್ಟರ್ ದಿ ರೆಡ್ ಕಲರ್ ಆ ಒಂದು ಹೂವು ರೆಡ್ ಕಲರ್ ಆಗಿದ ತಕ್ಷಣ ಆ ಒಂದು ಹೂವು ಏನಾಗುತ್ತೆ ಅಂದರೆ ಈ ರೀತಿ ಕೆಳಗಡೆ ರ್ಯಾಪ್ಚರ್ ಆಗಿ ಬೀಳುತ್ತೆ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ರ್ಯಾಪ್ಚರ್ ಆಗಿ ಬಿದ್ದಿವೆ. ಈ ರೀತಿ ಒಂದು ರ್ಯಾಪ್ಚರ್ ಆಗಿ ಬಿದ್ದ ತಕ್ಷಣ ಆ ಒಂದು ಪ್ಲಾಂಟ್ನಲ್ಲಿ ಆ ಒಂದು ಕಾಟನ್ನ ಏನು ಎಕನಾಮಿಕ್ ಪಾರ್ಟ್ ಆಗಿರುತ್ತೆ ಆ ಒಂದು ಪ್ಲಾಂಟಿಂದು ಕಾಟನ್ನು ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.